ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಮುಂದುವರಿದ ಕಾಂಗ್ರೆಸ್ ದ್ವಂದ್ವ ನೀತಿ. ಕೆಸಿ ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ವಿಚಾರದಲ್ಲಿ ಸಚಿವರ ದ್ವಂದ್ವ ನೀತಿ. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ. ತ್ಯಾಗದ ಸಂಕೇತವೇ ಧ್ವಜ ದಿನಾಚರಣೆ ಎಂದ ಪೊಲೀಸ್ ಅಧಿಕಾರಿಗಳು. ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಿ. ಬಾಗೇಪಲ್ಲಿ ಪಿಎಂ ಶ್ರೀ ವಿಜ್ಞಾನ ತಜ್ಞರ ನೇರ ಸಂವಾದ. ದೊಡ್ಡಬಳ್ಳಾಪುರದಲ್ಲಿ ಮೈತ್ರಿ ಸಭೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಜೆಡಿಎಸ್ ಮುಖಂಡರ ಆಕ್ರೋಶ. ವಾರ್ತೆಗಳ ವಿವರ. ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಕೆಸಿ ಮತ್ತು ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 3 ಹಂತದಲ್ಲಿ ಶುದ್ಧೀಕರಿಸುವ ವಿಚಾರದಲ್ಲಿ ಮತ್ತೆ ದ್ವಂದ್ವ ನೀತಿ ಮುಂದುವರಿಸಿದೆಯೇ? ಕೋಚಿಮೂಲ್ ವಿಭಜನೆ ವಿಚಾರದಲ್ಲಿ ಅನುಸರಿಸಿದ ನೀತಿಯನ್ನೇ ತ್ಯಾಜ್ಯ ನೀರು ಶುದ್ಧೀಕರಣ ವಿಚಾರದಲ್ಲಿಯೂ ಮುಂದುವರಿಸಿರುವ ಅನುಮಾನ ಮೂಡಲು ಕಾರಣ ಏನು ಅಂತೀರಾ? ಕಾಂಗ್ರೆಸ್ ಸರ್ಕಾರ ಇಬ್ಬರು ಸಚಿವರು ಸೇರಿ ತಮ್ಮದೇ ಆದ ರೀತಿಯಲ್ಲಿ ಹೇಳಿಕೆ ನೀಡಿದ್ದು, ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣವು ಮೂಲೆ ಗುಂಪಾಗುವ ಸೂಚನೆಗಳು ಗೋಚರಿಸತೊಡಗಿವೆ. ಹೌದು, ಈ ಹಿಂದೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕ ಮಾಡಿದಾಗ ಇದೇ ಕಾಂಗ್ರೆಸ್ ಒಕ್ಕೂಟ ವಿಭಜನೆ ವಿರೋಧಿಸಿ ನ್ಯಾಯಾಲಯದ ಮೊರೆ ಹೋಗಿತ್ತು. ಆದರೆ ಕಳೆದ ವಿಧಾನಸಭೆ ಚುನಾವಣೆ ಬಂತಲ್ಲ, ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬಂತು. ಈ ವೇಳೆ ಒಕ್ಕೂಟ ವಿಭಜನೆ ಬಗ್ಗೆ ಕೇಳಿದ್ರೆ ತಾಂತ್ರಿಕ ತೊಂದರೆಗಳಿರುವ ಕಾರಣ ವಿಭಜನೆ ತಡವಾಗಿದೆ. ಮಾರ್ಚ್ ವೇಳೆಗೆ ಚಿಕ್ಕಬಳ್ಳಾಪುರ ಒಕ್ಕೂಟ ಪ್ರತ್ಯೇಕ ಮಾಡಿ ಒಕ್ಕೂಟದ ಚುನಾವಣೆ ನಡೆಸಲಾಗುವುದು ಅಂತ ಇದೇ ಕಾಂಗ್ರೆಸ್ ಹೇಳಿತ್ತು. ಆದರೆ ಈಗ ಒಕ್ಕೂಟ ವಿಭಜನೆ ಮಾಡದೆ ಒಕ್ಕೂಟದ ಚುನಾವಣೆಗೆ ಹೋಗಿರುವ ಕಾಂಗ್ರೆಸ್ ಕೊಟ್ಟ ಮಾತನ್ನ ತಪ್ಪಿದೆ. ಇದರಿಂದ ಈ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಎನ್ನುತ್ತಿರೋದು ಮಾತ್ರ ಹಾಸ್ಯಾಸ್ಪದ ಎಂಬುದು ಮತ್ತೊಮ್ಮೆ ಬಹಿರಂಗವಾಗಿದೆ. ಒಕ್ಕೂಟ ವಿಭಜನೆಯಲ್ಲಿ ಮಾತು ತಪ್ಪಿರುವ ಕಾಂಗ್ರೆಸ್ ಈಗ ಕೆಸಿ ಮತ್ತು ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 3 ಹಂತದಲ್ಲಿ ಶುದ್ಧೀಕರಿಸುವ ವಿಚಾರದಲ್ಲಿಯೂ ಅದೇ ವರಸೆ ಮುಂದುವರಿಸುತ್ತಿದೆ ಎಂದರೆ ತಪ್ಪಾಗಲಾರದು. ಯಾಕೆ ಅಂತೀರಾ? ಕೆಸಿ ಮತ್ತು ಹೆಚ್ಎನ್ ವ್ಯಾಲಿ ನೀರು ತಂದವರು ನಾವು. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿಯೇ ಕೆಸಿ ಮತ್ತು ಹೆಚ್ಎನ್ ವ್ಯಾಲಿ ಯೋಜನೆ ಅನುಷ್ಠಾನ ಮಾಡಲಾಗಿದೆ ಅಂತ ಎದೆತಟ್ಟಿ ಹೇಳುವ ಕಾಂಗ್ರೆಸ್ ನಾಯಕರು ಅದೇ ನೀರು ಶುದ್ಧವಾಗಿ ನೀಡಬೇಕು ಎಂದು ಕೇಳುತ್ತಲೂ ಇಲ್ಲ. 3 ಹಂತದಲ್ಲಿ ಶುದ್ಧೀಕರಿಸಿ ಕೊಡ್ತೀವಿ ಅಂತ ಸರ್ಕಾರದ ಪ್ರತಿನಿಧಿಗಳು ಹೇಳುತ್ತಲೂ ಇಲ್ಲ. ಇದರಿಂದ ಜನರ ಆರೋಗ್ಯ ಇನ್ನಷ್ಟು ಹದಗೆಡುವ ಸೂಚನೆಗಳಿದ್ದು, ಇದು ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಅವಾಂತರದ ಉದಾಹರಣೆಯಾಗಿದೆ. ಈ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡ್ ಅಂತ ಹೇಳಿದ್ದು ಯಾಕೆ ಅನ್ನೋ ವಿಚಾರಕ್ಕೆ ಈಗ ಬರೋಣ. ಇಲ್ಲಿ ನಿಂತಿದ್ದಾರಲ್ಲ, ಇವರ ಹೆಸರು ಬೋಸರಾಜ್. ಇವರು ರಾಜ್ಯ ಸರ್ಕಾರದ ನೀರಾವರಿ ಸಚಿವರ. ಯಾವುದೇ ನೀರಾವರಿ ಯೋಜನೆ ಅನುಷ್ಠಾನ ಆಗಬೇಕಾದ್ರೆ ಇವರೇ ಅದಕ್ಕೆ ಸಹಿಯನ್ನು ಮಾಡಬೇಕು. ಇಂತಹ ನೀರಾವರಿ ಸಚಿವರು ಚಿಕ್ಕಬಳ್ಳಾಪುರದ ಕಂದುವಾರ ಕೆರೆಗೆ ಇತ್ತೀಚೆಗೆ ಭೇಟಿ ನೀಡಿದ್ರ. ಆ ವೇಳೆ ಈ ಸಚಿವರು ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರಿನ ಬಗ್ಗೆ ಹೇಳಿದ ಮಾತುಗಳನ್ನ ಒಮ್ಮೆ ಕೇಳಿಸಿಕೊಳ್ಳಿ.
ಸರ್ ನಿಮ್ದು ಇಲಾಖೆ ಅಧಿಕಾರಿಗಳೇ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಕುಡಿಯೋದಕ್ಕೆ ಕೃಷಿಗೆ ಬಳಸಬಾರ್ದು ಈ ನೀರು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇಲ್ಲಿ ಯಾಕೆ ಸರ್ ನೀರು ಅದನ್ನ ಇಲ್ಲಿ ತಂದು ಹಾಕಿರೋದು? ಅದೇ ಅಂತರ್ಜಲ ಇಂಪ್ರೂವ್ ಮಾಡಿ, ಅಂತರ್ಜಲದ ಸಮಸ್ಯೆ ಆಗಲ್ಲ ಅಂತ ದೃಢೀಕರಿಸ್ತೀರಾ ಸರ್? ಅಂತರ್ಜಲ ಇಂಪ್ರೂವ್ ಮಾಡ್ಲಿಕ್ಕೆ ಸ್ಕೀಮ್ ತಗೊಂಡು ಅದೇ ಈ ವಿಷಕಾರಿ ನೀರು ಹೋದ್ರೆ ಅಪಾಯಕಾರಿ ಅಲ್ಲ ಅನ್ನೋದು ದೃಢೀಕರಣ ಆಗಿದೆಯಾ? ಆಗಿದೆಯಾ? ಹಾಗಾದ್ರೆ 3ನೇ ಹಂತ ಶುದ್ಧೀಕರಣ ಇಲ್ಲ. ನೋಡ್ತೀವಿ ಅದೇನ್ ಮಾಡ್ಬೇಕಂತ ಹೇಳಿ ಅದ್ರ ಪ್ರಯತ್ನ ನಡೆಸಿದೀವಿ. ನೋಡಿ, ಕೇಳಿದ್ರಲ್ಲ ಈ ನೀರಾವರಿ ಸಚಿವರು ಹೇಳಿದ ಮಾತುಗಳನ್ನ. ಈ ತ್ಯಾಜ್ಯ ನೀರು ಕುಡಿಯುವುದಕ್ಕೆ ಮತ್ತು ಬೆಳೆಗಳಿಗೆ ಬಳಸಬಾರದು ಅಂತ ಸಚಿವರೇ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಈ ನಾಮಫಲಕವನ್ನೊಮ್ಮೆ ನೋಡಿ. ಈ ನಾಮಫಲಕ ಹಾಕಿರೋದು ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡೇ ಇರುವ ಕಂದವಾರ ಕೆರೆಯ ಏರಿಯಾ ಮೇಲೆ. ಅಂದರೆ ಈ ನೀರು ಕುಡಿಯಲು ಮತ್ತು ಕೃಷಿಗೆ ಯೋಗ್ಯವಲ್ಲ ಎಂದು ಖುದ್ದು ಸರ್ಕಾರವೇ ಒಪ್ಪಿಕೊಂಡಿದೆ. ಮಾತ್ರವಲ್ಲ, ಆ ಬಗ್ಗೆ ಜನರಿಗೆ ಎಚ್ಚರಿಕೆಯನ್ನು ನೀಡಿದೆ. ಆದರೆ ಇದೇ ಕಂದವಾರ ಕೆರೆಯ ಕೆಳಗೆ ಚಿಕ್ಕಬಳ್ಳಾಪುರಕ್ಕೆ ಕುಡಿಯುವ ನೀರು ಒದಗಿಸುತ್ತಿರುವ 100ಕ್ಕೂ ಹೆಚ್ಚು ಕೊಳವೆ ಬಾವಿಗಳಿವೆ. ಈ ಕೊಳವೆ ಬಾವಿಗಳ ನೀರು ನೇರವಾಗಿ ಜನರು ಸೇವಿಸುತ್ತಿದ್ದಾರೆ. ಹಾಗಾದ್ರೆ ಅವರ ಸ್ಥಿತಿ ಏನು ಸಚಿವರೇ ಎಂದು ಪ್ರಶ್ನಿಸಿದ್ರೆ ಈ ನೀರಾವರಿ ಸಚಿವರ ಬಳಿ ಉತ್ತರವೇ ಇಲ್ಲ. ಆ ವಿಚಾರಕ್ಕೆ ಮತ್ತೆ ಬರೋಣ. ಈ ಸಚಿವರ ಮಾತನ್ನು ಒಮ್ಮೆ ಕೇಳೋಣ ಬನ್ನಿ. ಎಚ್ಎನ್ ವ್ಯಾಲಿ ನಿಮಗೆ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಹೋಗುವಂಥದ್ದು. ಮುಂದಿನ ದಿನಗಳಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಿ ನೀರನ್ನು ಕೊಡಬೇಕನ್ನೋದು ಸರ್ಕಾರದ ಧ್ಯೇಯ ಧೋರಣೆ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೋಲಾರಕ್ಕೆ ಬಂದಿದ್ದಂಥ ಕಾಲದಲ್ಲಿ ಆ ಮಾತನ್ನು ಕೊಟ್ಟಿದ್ದಾರೆ. 3ನೇ ಹಂತದ ಶುದ್ಧೀಕರಣ ಮಾಡಲೇ ಮಾಡ್ತೀವಿ, ಅದರ ಮುಖಾಂತರ ಶುದ್ಧವಾದಂಥ ನೀರನ್ನು ಕೆರೆಗಳಿಗೆ ಹರಿಸ್ತೀವಿ ಅನ್ನೋ ಮಾತನ್ನು ಮೂಲಕ ಇವತ್ತು ಅದರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ನಿರ್ಣಯ ತೆಗೆದುಕೊಳ್ತದೆ. ಈಗ ಚುನಾವಣೆ ಇರೋದ್ರಿಂದ ನಾನು ಆಶ್ವಾಸನೆಯಾಗಲಾಗ್ತದೆ, ಅದರ ಬಗ್ಗೆ ಮಾತಾಡೋದಿಲ್ಲ. ಹಿಂದೆಯೇ ನಾವು ಈ ತೀರ್ಮಾನ ಮಾಡಿದ್ವಿ. ಹೋದ 1 ವರ್ಷ 2 ವರ್ಷದ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೋರಾಟ ಕಾಲದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಅದನ್ನು ನಾವು ನಡೆಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಚುನಾವಣೆ ಸಮ್ಮತಿ ಇರುವುದರಿಂದ ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡಲ್ಲ. ಆದರೆ ಸಾರ್ವಜನಿಕರಿಗೆ ಶುದ್ಧೀಕರಣವನ್ನು ನೀರನ್ನು ಕೊಡೋದು ಸರ್ಕಾರದ ಕರ್ತವ್ಯ ಆಗಿದೆ. ಕೊಡ್ತೀವಿ. ಹೆಚ್ಚಿನ ಬೆಳೆಯಲು ಆದಷ್ಟು ಬೇಗ ಬರ್ತದೆ. ಅದು 3 ಜಿಲ್ಲೆಗಳಿಗೂ ಕೂಡ, ಅಲ್ಲಿ ತುಮಕೂರಿಂದ ಚಿತ್ರದುರ್ಗದಿಂದ ಕೂಡ ಆ ನೀರನ್ನು ಕುಡಿಯೋದಕ್ಕೆ ಮಾತ್ರ ಉಪಯೋಗಿಸ್ತೀವಿ. ಕುಡಿಯೋದಕ್ಕೆ ವ್ಯವಸ್ಥಿತವಾಗಿ ಏನು ಸಿಸ್ಟಮ್ ಇದೆ ಆ ಸಿಸ್ಟಮ್ಗಳನ್ನು ಅಳವಡಿಸ್ತೀವಿ. ಅದು ಕೂಡ ಆಗ್ತದೆ ಅನ್ನೋ ಮಾತನ್ನು ನಾನು ನೀವು ಕೇಳಿದ್ದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ. ನಿಮ್ಮ ನೀರಾವರಿ ಸಚಿವರು ಹೇಳಿದ್ದಾರೆ 3ನೇ ಹಂತದ ಶುದ್ಧೀಕರಣ ಅಗತ್ಯವಿಲ್ಲ ಅಂತ. ನೀವು ನೋಡಿದ್ರೆ ಮಾಡಬೇಕು ಅಂತ ಹೇಳ್ತಿದ್ದೀರಿ. ಇದು ಯಾವ ಸರಿ ಸರ್? ಹಾಗಾದ್ರೆ ಇಲ್ಲ, ನಾವು ಕೇಳಿದ್ದೀವಿ, ವೈಜ್ಞಾನಿಕವಾಗಿ ಕೂಡ ವಿಚಾರ ಮಾಡಿದ್ದೀವಿ. ಆ ನೀರಾವರಿ ಸಚಿವರಿಗೂ ಕೂಡ ನಾವು ಮನವಿ ಮಾಡ್ತೀವಿ. ಇದರ ಬಗ್ಗೆ ನಮ್ಮದೇ ಆದಂಥ ಅನುಭವ ಇದೆ. ನಾವು ಇದನ್ನೆಲ್ಲ ಪೂರ ಇಸ್ರೇಲ್ ವೈಜ್ಞಾನಿಕವಾದ ತಂತ್ರವನ್ನು ಅವರು ಏನು ಯಾವ ರೀತಿ ನೀರನ್ನು ಶುದ್ಧೀಕರಣ ಮಾಡ್ತಾರೆ ಅನ್ನೋದನ್ನೆಲ್ಲ ತಿಳಿದು ಈ ನೀರನ್ನು ಆ ಒಂದು ಭರವಸೆ ಮೇಲೆ ತಂದಿದ್ದೀವಿ. ಇನ್ನು ಸ್ವಲ್ಪ ಮಟ್ಟಿಗೆ ಇದು ಶುದ್ಧೀಕರಣ ಆಗಬೇಕಾಗಿದೆ. ಕೇಳಿದ್ರಲ್ಲ ಆಹಾರ ಸಚಿವ KH ಮುನಿಯಪ್ಪ ಅವರ ಮಾತನ್ನ. ಅಂದರೆ ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಮಾಡಲು ರಾಜ್ಯ ಸರ್ಕಾರದ ಜೊತೆ ಮಾತನಾಡುತ್ತಾರಂತೆ. ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಅದನ್ನ ಮಾಡುವುದು ಆಹಾರ ಸಚಿವ ಮುನಿಯಪ್ಪ ಅವರು ಹೇಳಿದ್ದಾರೆ. ಆದರೆ ಈ ಸಚಿವರ ಹೇಳಿಕೆಗಳೇ ಭಿನ್ನವಾಗಿವೆ. ಇವರಲ್ಲಿ ಸಮನ್ವಯತೆ ಇಲ್ಲ ಎಂಬುದು ಎಷ್ಟೊತ್ತಿಗಾಗಲೇ ನಿಮಗೆ ಅರ್ಥವಾಗಿರಬಹುದು. ಮತ್ತು ಒಂದು ಮುಖ್ಯ ವಿಚಾರ ಎಂದರೆ ಈ ಆಹಾರ ಸಚಿವರು ಈಗ ರಾಜಕೀಯಕ್ಕೆ ಬಂದವರಲ್ಲ. ಕೋಲಾರದ ಸಂಸದರಾಗಿ 7 ಬಾರಿ ಆಯ್ಕೆಯಾದವರು. ಅಷ್ಟೇ ಅಲ್ಲ, ಕೇಂದ್ರ ಸಚಿವರೂ ಆಗಿದ್ದವರು. ಹಾಗಾದರೆ ಅವರು ಕೋಲಾರ ಸಂಸದರಾಗಿರುವಾಗಲೇ ಯಾಕೆ 3 ಹಂತದ ಶುದ್ಧೀಕರಣದ ಬಗ್ಗೆ ಮಾತನಾಡಲಿಲ್ಲ? ಗೊತ್ತಿಲ್ಲ. ಈ ಪ್ರಶ್ನೆಗೆ ಅವರ ಬಳಿಯೂ ಉತ್ತರವಿಲ್ಲ. ಇನ್ನು ಖುದ್ದು ನೀರಾವರಿ ಸಚಿವರೇ 3 ಹಂತದ ಶುದ್ಧೀಕರಣದ ಅಗತ್ಯವಿಲ್ಲ ಎಂದು ಘೋಷಣೆ ಮಾಡಿರುವಾಗ ಚುನಾವಣೆ ಸಮಯದಲ್ಲಿ ಮಾತ್ರ 3ನೇ ಹಂತದ ಶುದ್ಧೀಕರಣ ಮಾಡುವುದಾಗಿ ಹೇಳುತ್ತಿರುವುದು ಕೇವಲ ರಾಜಕೀಯ ಲಾಭಕ್ಕೆ ಮಾತ್ರವಾ, ಅಥವಾ ನಿಜವಾಗಿಯೂ 3ನೇ ಹಂತದ ಶುದ್ಧೀಕರಣ ಮಾಡಿಸುವ ಬದ್ಧತೆ ಆಹಾರ ಸಚಿವರಿಗೆ ಇದೆಯಾ ಗೊತ್ತಿಲ್ಲ. ಆದರೆ ಇವರಿಗೆ KC ಮತ್ತು ಎಚ್ಎನ್ ವ್ಯಾಲಿ 3ನೇ ಹಂತದ
ಶುದ್ಧೀಕರಣದ ಬಗ್ಗೆ ಮಾತೇ ಆಡದ ಸಚಿವರು ಈಗ ಮಾತನಾಡುತ್ತಿರುವುದು ಮಾತ್ರ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಸರಣಿ ಇಲ್ಲಿಗೆ ಮುಗಿಯೋದಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ತ್ಯಾಜ್ಯ ನೀರಿನ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಈವರೆಗೆ ಮಾತನಾಡಿಲ್ಲ. ಇನ್ನು ನಮ್ಮ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಡಿ, ಅವರಿಗೆ ಹೆಚ್ಚಿನ ವ್ಯಾಲಿ ನೆನಪೇ ಇದ್ದಂಗಿಲ್ಲ. ಎತ್ತಿನಹೊಳೆ ನೀರು ಮಾತ್ರ 2 ವರ್ಷದಲ್ಲಿ ಬಂದೇ ಬರುತ್ತೆ ಎಂದು ಹೇಳುವ ಮೂಲಕ ವೀರಪ್ಪ ಮೊಯ್ಲಿ ಅವರ ವಾರಸುದಾರರಾಗಿದ್ದಾರೆ ಎಂದೇ ಚಿಕ್ಕಬಳ್ಳಾಪುರದ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಚುನಾವಣೆ ಸಮಯದಲ್ಲಿ ಮಾತ್ರ ಈ ರಾಜಕಾರಣಿಗಳಿಗೆ ನೆನಪಾಗುವ ನೀರಾವರಿ ಯೋಜನೆಗಳು ಉಳಿದ ಸಮಯದಲ್ಲಿ ನೆನಪೇ ಇರುವುದಿಲ್ಲ. ಹಾಗಂತ ಇವರು ನೀರಾವರಿ ಯೋಜನೆಗಳ ವಿರೋಧಿಗಳಲ್ಲ, ಬದಲಿಗೆ ನೀರು ನೀಡಬೇಕು ಎಂಬ ಬದ್ಧತೆ ಇಲ್ಲವಷ್ಟೇ. ಈಗ ಅರ್ಥ ಆಯಿತು ಅಲ್ವೇ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡ್ ಏನು ಅಂತ? ಕೆಸಿ ಮತ್ತು ಹೆಚ್ಚಿನ ವ್ಯಾಲಿ ತ್ಯಾಜ್ಯ ನೀರು 2 ಹಂತ ಸಾಕು ಎಂಬುದು ನೀರಾವರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರ ನಿರ್ಧಾರವಾದರೆ 3ನೇ ಹಂತದ ಶುದ್ಧೀಕರಣ ಮಾಡಲು ಮುಖ್ಯಮಂತ್ರಿಗಳ ಬಳಿ ಮಾತನಾಡುವುದಾಗಿ ಇಷ್ಟು ವರ್ಷಗಳ ನಂತರ ಆಹಾರ ಸಚಿವರು ಹೇಳಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಶಾಸಕರಿಗೆ ಶುದ್ಧೀಕರಣ ಆಗಲಿ ಬಿಡಲಿ, ಅವರು ತಟಸ್ಥ ನೀತಿಗೆ ಮೊರೆ ಹೋಗಿದ್ದಾರೆ. ಇದರಿಂದ ಡಬಲ್ ಸ್ಟ್ಯಾಂಡ್ ಅಲ್ಲ, ಟ್ರಿಬಲ್ ಸ್ಟ್ಯಾಂಡ್ ಎಂಬ ಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ದು ಇದು ಜಿಲ್ಲೆಯ ಜನತೆಯ ಆರೋಗ್ಯದ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀರಲಿದೆ ಎಂಬುದು ಮಾತ್ರ ಮುಂದಿನ ದಿನಗಳಲ್ಲಿ ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಂತಿ, ಸೌಹಾರ್ದತೆ ಹಾಗೂ ತ್ಯಾಗದ ಪ್ರತೀಕವಾದ ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ 2ರಂದು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಚರಿಸಲಾಗುತ್ತದೆ. ನಿವೃತ್ತ ಪೊಲೀಸರ ಸೇವೆಯ ಸ್ಮರಣೆ ಮಾಡಲಾಗುತ್ತಿರುವುದು ನಮ್ಮ ಸೇವೆಗೆ ಸಂದ ಕೀರ್ತಿ ಎಂದು ನಿವೃತ್ತ ಎಸ್ಐ ವಿಶ್ವನಾಥ್ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಇಂದು ಪೊಲೀಸ್ ಧ್ವಜ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ವರ್ಷದ ಪೊಲೀಸ್ ಧ್ವಜ ದಿನಾಚರಣೆಯ ಮುಖ್ಯ ಅತಿಥಿಯಾಗಿ ಶಿಡ್ಲಘಟ್ಟ ನಿವೃತ್ತ ಪಿಎಸ್ಐ ವಿಶ್ವನಾಥ್ರನ್ನ ಕರೆಸಲಾಗಿತ್ತು. ಈ ವೇಳೆ ಮಾತನಾಡಿದ ನಿವೃತ್ತ ಪಿಎಸ್ಐ ವಿಶ್ವನಾಥ್, ಶಾಂತಿ, ಸೌಹಾರ್ದತೆ, ತ್ಯಾಗದ ಪ್ರತೀಕವೇ ಧ್ವಜ ದಿನಾಚರಣೆ. ಪೊಲೀಸ್ ಕೆಲಸ ಪವಿತ್ರವಾದ ಕೆಲಸ. ನಾವು ಒತ್ತಡಗಳಿಂದ ದುಡಿದು ರಾಜ್ಯ, ದೇಶ ರಕ್ಷಣೆ ಮಾಡುತ್ತೇವೆ. ಆ ಕೆಲಸದ ಮಧ್ಯೆಯೂ ಸಂಸಾರದ ಕಡೆ ಗಮನ ನೀಡಿ, ಆರೋಗ್ಯ, ಶಿಕ್ಷಣಗಳತ್ತ ಗಮನ ನೀಡಿ ಎಂದರು. ಸಾಮಾಜಿಕ ಭದ್ರತೆ ಹಾಗೂ ಇತರೆ ಅಂಶಗಳನ್ನು ಈ ದಿನ ನೆನಪಿಸುತ್ತದೆ. ನಮ್ಮ ದೇಶದ ರಾಷ್ಟ್ರ ಧ್ವಜವು ಸತ್ಯ, ಶಾಂತಿ ಮತ್ತು ತ್ಯಾಗವನ್ನು ಪ್ರತಿನಿಧಿಸುವಂತೆ ನಮ್ಮ ಪೊಲೀಸ್ ಧ್ವಜ ಪಾಸ್ತಿ, ಪ್ರಾಣ ರಕ್ಷಣೆ, ಮಾನ ರಕ್ಷಣೆ, ಸಾರ್ವಜನಿಕ ಜೀವನದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಪ್ರತೀಕವಾಗಿ ಪೊಲೀಸ್ ಧ್ವಜವು ಪ್ರತಿನಿಧಿಸುತ್ತದೆ. ಈಗ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ಸಾರ್ವಜನಿಕ ಒಳ್ಳೆಯ ಸೇವೆಯನ್ನು ನೀಡಿ ಇಲಾಖೆಗೆ ಒಳ್ಳೆಯ ಹೆಸರನ್ನು ತಂದುಕೊಡಬೇಕಾಗಿ ಕೋರುತ್ತೇನೆ. ತಾವುಗಳು ಕರ್ತವ್ಯ ನಿರ್ವಹಣೆಯ ವೇಳೆ ಸಾಕಷ್ಟು ತೊಡಕುಗಳು ಬಂದರೂ ಸಹ ಕುಟುಂಬದಲ್ಲಿರುವ ಮಕ್ಕಳ ವಿದ್ಯಾಭ್ಯಾಸ ಮತ್ತು ವೃದ್ಧಾಪ್ಯ ತಂದೆ ತಾಯಿಗಳ ಆರೋಗ್ಯ ಬಗ್ಗೆ ಗಮನ ಹರಿಸಿ ತಮ್ಮ ಆರೋಗ್ಯ ಕಡೆಗೂ ಗಮನ ಹರಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಅರಿವು ಮಾಡಿಕೊಟ್ಟ ನನ್ನ ಮಾತೃ ಸಮಾನವಾದ ಪೊಲೀಸ್ ಇಲಾಖೆಗೂ ಹಾಗೂ ಮಾನ್ಯ ಪೊಲೀಸ್ ಅಧೀಕ್ಷಕರ ಸಾಹೇಬರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯೆಲ್ಲರಿಗೂ ವಂದಿಸುತ್ತಾ ಈ 2 ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಮಾತನಾಡಿ, ಧ್ವಜಗಳ ಮಾರಾಟದಿಂದ ಈ ವರ್ಷ 2 ಲಕ್ಷಕ್ಕೂ ಅಧಿಕ ಹಣ ಸಂಗ್ರಹವಾಗಿದೆ. ಸಂಗ್ರಹವಾಗಿರುವ ಹಣದಲ್ಲಿ ಅರ್ಧ ಪೊಲೀಸರ ಕಲ್ಯಾಣ ಕಾರ್ಯಗಳಿಗೆ ಬಳಸಿ ಉಳಿದರ್ಧ ಸೆಂಟ್ರಲ್ ಪೊಲೀಸ್ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡಲಾಗುತ್ತದೆ. ನಿವೃತ್ತ ಪೊಲೀಸರ ಕ್ಷೇಮಾಭಿವೃದ್ಧಿಗಾಗಿ ಬಳಸುವ ಈ ಹಣದ ಪ್ರತಿ ಪೈಸೆಯೂ ವ್ಯರ್ಥ ಮಾಡದಂತೆ ಬಳಕೆ ಮಾಡಲಾಗುತ್ತಿದೆ ಎಂದರು. ಈ ವರ್ಷದಲ್ಲಿ ನಿವೃತ್ತಿ ಹೊಂದಿದ 8 ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಪೊಲೀಸ್ ಧ್ವಜ ಬಿಡುಗಡೆ ಮಾಡಲಾಯಿತು. ಈ ವರ್ಷವೂ ಸಹ ಏಪ್ರಿಲ್ ತಿಂಗಳ 2ನೇ ತಾರೀಕಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ. ಈ ಸಮಾರಂಭಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಒಟ್ಟು 30 ವರ್ಷ 7 ತಿಂಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಶ್ರೀ ವಿಶ್ವನಾಥ್ MN, ನಿವೃತ್ತ PSI, ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ ಇವರನ್ನು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಕೇಳಿದಾಗ ಅವರು ನಮ್ಮ ಕರೆಗೆ ಓಗೊಟ್ಟು ಈ ದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುತ್ತಾರೆ. ಇವರಿಗೆ ಜಿಲ್ಲಾ ಪೊಲೀಸ್
ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುವ ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಒಟ್ಟು 8 ಜನ ಅಧಿಕಾರಿ ಸಿಬ್ಬಂದಿಗಳು ನಿವೃತ್ತರಾಗಿರುತ್ತಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಿರುತ್ತಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದರ ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಏಪ್ರಿಲ್ 2ನೇ ತಾರೀಕರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಡೆಸಲಾಗುತ್ತಿದೆ. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮತ್ತು ತ್ಯಾಗ ಮಹತ್ವದ್ದು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು, ಅಪರಾಧ ತಡೆ ಮತ್ತು ಅಪರಾಧ ಪತ್ತೆ, ಸಾಮಾಜಿಕ ಭದ್ರತೆ ಹಾಗೂ ಇತರೆ ಅಂಶಗಳನ್ನು ಈ ದಿನ ನೆನಪಿಸಿಕೊಳ್ಳಲಾಗುತ್ತದೆ. ಈ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ನಿಧಿ ಸಂಗ್ರಹಣೆ ಮಾಡಲಾಗುತ್ತದೆ. ಹೀಗೆ ಸಂಗ್ರಹಿಸಲಾದ ಹಣವನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಅಧಿಕಾರಿಗಳ ಮತ್ತು ಸಿಬ್ಬಂದಿಯವರ ಕ್ಷೇಮಾಭಿವೃದ್ಧಿಯಲ್ಲಿ ಇಟ್ಟು ನಿವೃತ್ತಿ ಹೊಂದಿದ ಸಿಬ್ಬಂದಿ ಮತ್ತು ಮರಣ ಹೊಂದಿದ ಸಿಬ್ಬಂದಿಯವರ ಕುಟುಂಬದವರ ಯೋಗಕ್ಷೇಮಕ್ಕಾಗಿ ಬಳಸಲಾಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2023ನೇ ಸಾಲಿನಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಪೊಲೀಸ್ ಧ್ವಜಗಳ ಮಾರಾಟದಿಂದ ಒಟ್ಟು ರೂಪಾಯಿ 25,40,00,000 ರು ಸಂಗ್ರಹವಾಗಿರುತ್ತದೆ. ಈ ಮೊತ್ತದಲ್ಲಿ 50% ಮೊತ್ತವನ್ನು ಜಿಲ್ಲಾ ಪೊಲೀಸ್ ನಿವೃತ್ತ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗಿರುತ್ತದೆ. ಉಳಿದ 50% ಮೊತ್ತವನ್ನು ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗಿರುತ್ತದೆ. ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ನಿಧಿಯಲ್ಲಿ 2,40,980 ರೂಪಾಯಿ ಮೊತ್ತವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ SBI ಬ್ಯಾಂಕ್ನ ಉಳಿತಾಯ ಖಾತೆಯಲ್ಲಿ ಇರಿಸಲಾಗಿದೆ. ಹಾಗೂ SBI ಬ್ಯಾಂಕ್ನಲ್ಲಿ 15 ಲಕ್ಷ ಮೊತ್ತವನ್ನು ನಿಶ್ಚಿತ ಠೇವಣಿಯಾಗಿ ಇರಿಸಲಾಗಿದೆ. ಪ್ರಸ್ತುತ 2023 ಮತ್ತು 24ನೇ ಸಾಲಿನಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರುಗಳ ಮರಣೋತ್ತರ ಕಾರ್ಯಗಳಿಗೆ ರೂಪಾಯಿ 30,000ಗಳನ್ನು ಹಾಗೂ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ 7,01,000 ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೀಡಿದ್ದು ಒಟ್ಟು 7,31,000 ರೂಪಾಯಿಗಳನ್ನು ಜಿಲ್ಲಾ ಪೊಲೀಸ್ ಕಲ್ಯಾಣ ನಿಧಿಯಿಂದ ಮಂಜೂರಿಸಿ ವೆಚ್ಚ ಮಾಡಲಾಗಿರುತ್ತದೆ. ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಯಲ್ಲಿ 1,81,022 ರೂಪಾಯಿ ಮೊತ್ತವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಡಳಿತ ಭವನದ SBI ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಖಾತೆಯಲ್ಲಿ ಇರಿಸಲಾಗಿರುತ್ತದೆ. ಹಾಗೂ 22,50,000ಗಳನ್ನು ನಿಶ್ಚಿತ ಠೇವಣಿಯಾಗಿ ಇರಿಸಲಾಗಿರುತ್ತದೆ. ಪ್ರಸ್ತುತ 2023-24ನೇ ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ವೈದ್ಯಕೀಯ ವೆಚ್ಚಕ್ಕಾಗಿ 2,81,850 ರೂಪಾಯಿಗಳನ್ನು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರುಗಳ ಮರಣೋತ್ತರ ಕಾರ್ಯಗಳಿಗೆ 40,000 ರೂಪಾಯಿಗಳನ್ನು ಅವರ ಕುಟುಂಬದವರಿಗೆ ನೀಡಲಾಗಿರುತ್ತದೆ. ಒಟ್ಟು ASP ಕಾಶಿಂ, ನಿವೃತ್ತ ಪೊಲೀಸ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಯಲ್ಲಪ್ಪ, DYSP ಶಿವಕುಮಾರ್, ಜಿಲ್ಲೆಯ ಎಲ್ಲ ವೃತ್ತ ನಿರೀಕ್ಷಕರು, PSIಗಳು ಹಾಜರಿದ್ದರು. ಪೊಲೀಸ್ ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಲಾಯಿತು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುವ ಮೂಲಕ ವಿನೂತನ ಪ್ರಯೋಗ ನಡೆಸಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಎಂದು ಕ್ಷೇತ್ರ ಶಿಕ್ಷಣ ಸಮನ್ವಯಾಧಿಕಾರಿ R ವೆಂಕಟರಾಮ್ ಹೇಳಿದರು. ಬಾಗೇಪಲ್ಲಿ PMಶ್ರೀ ಶಾಲೆಯಲ್ಲಿ ವಿಜ್ಞಾನ ತಜ್ಞ ಹಾಗೂ ವಿದ್ಯಾರ್ಥಿಗಳು ನೇರ ಸಂವಾದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಕ್ಷೇತ್ರ ಶಿಕ್ಷಣ ಸಮನ್ವಯಾಧಿಕಾರಿ R ವೆಂಕಟರಾಮ್, ಡಾಕ್ಟರ್ H ನರಸಿಂಹಯ್ಯ ಎಲ್ಲರಿಗೂ ಜೀವನದಲ್ಲಿ ಪ್ರಶ್ನಿಸದೆ ಏನನ್ನೂ ಒಪ್ಪಬೇಡಿ ಎಂದು ಹೇಳುತ್ತಿದ್ರ. ಏನೇ ಆದರೂ ಅದಕ್ಕೆ ಪ್ರಶ್ನೆ ಮಾಡಿದ್ರೆ ಹೆಚ್ಚು ಉತ್ತರ ಹಾಗೂ ಮಾಹಿತಿ ಸಿಗುತ್ತದೆ ಎಂದ್ರ. ಇದರಿಂದ ಜ್ಞಾನಾಭಿವೃದ್ಧಿ ಆಗುತ್ತದೆ. ಈ ಸಂವಾದ ವಿದ್ಯಾರ್ಥಿಗಳು ವೈಜ್ಞಾನಿಕ ರೀತಿಯಲ್ಲಿ ಆಲೋಚಿಸುವಂತೆ ಮಾಡಿದೆ. ಮುಂದಿನ ಭವಿಷ್ಯದ ಆಯ್ಕೆಗೆ ನೆರವಾಗಲಿದೆ ಎಂದರ. ರಾಷ್ಟ್ರ ಪ್ರಶಸ್ತಿ ವಿಜೇತ ಹಾಗೂ ಹಂಪಸಂದ್ರ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಹರೀಶ್ ರಾಜ್ ಅರಸ್ ವಿದ್ಯಾರ್ಥಿಗಳ ನೇರ ಸಂವಾದದಲ್ಲಿ ಪಾಲ್ಗೊಂಡು ಸರಳ ಪ್ರಯೋಗದ ಮೂಲಕ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದ್ರ. ನಮಗಾಗುವಂತಹ ಅನುಕೂಲಗಳು ಏನು ವೈಜ್ಞಾನಿಕ ಮನೋಭಾವನೆ ಅಂತಂದ್ರೆ, ಮುಖ್ಯವಾಗಿ ವೈಜ್ಞಾನಿಕ ಮನೋಭಾವನೆಗೆ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ಈ ಒಂದು ಬಾಗೇಪಲ್ಲಿ ತಾಲೂಕಿಗೆ ಒಂದು ದೊಡ್ಡ ಕೊಡುಗೆ ನೀಡಿದಂತಹ ಡಾಕ್ಟರ್ H ನರಸಿಂಹಯ್ಯ ಅವರನ್ನ ಈಗ ನೆನೆಸ್ಕೊಳ್ಳೇಬೇಕು ನಾವು. ಬಾಗೇಪಲ್ಲಿ
ಸಮೃದ್ಧವಾದಂತಹ ಒಬ್ಬ ಪದವೀಧರರನ್ನ, ಜ್ಞಾನವಂತರನ್ನ, ವಿದ್ಯಾವಂತರನ್ನ ಮಾಡಿದ್ದಾರೆ ಅಂತಂದ್ರೆ ಅದು ನ್ಯಾಷನಲ್ ಕಾಲೇಜಿಂದ ಮಾತ್ರ. ಆ ನ್ಯಾಷನಲ್ ಕಾಲೇಜಿಂದ ವೈಜ್ಞಾನಿಕ ಮನೋಭಾವನೆ ಎಷ್ಟು ಬೆಳೆದಿದೆ ಅಂತಂದ್ರೆ, ಸುಮಾರು ನಮ್ಮ ತಾಲೂಕಿನಲ್ಲಿ PCM ಮ್ಯಾಥಮೆಟಿಕ್ಸ್ ಹೈಸ್ಕೂಲ್ ಅಲ್ಲಿ ಟೀಚ್ ಮಾಡ್ತಾ ಇರೋ ಎಲ್ಲ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ನ್ಯಾಷನಲ್ ಕಾಲೇಜ್ ಪ್ರಾಡಕ್ಟ್. ಅದು ಇಲ್ಲೇ ನ್ಯಾಷನಲ್ ಕಾಲೇಜಲ್ಲಿ ಓದಿರೋರೆ, ಅದರಲ್ಲಿ ನಾನೊಬ್ಬ ಮತ್ತು ನಮ್ಮ ಆದರಣ ಇನ್ನರು ನೀವು ಹೌದಾ. ಹಾಗಾಗಿ ಇದು ವೈಜ್ಞಾನಿಕ ಮನೋಭಾವನೆಗೆ ತಳಹದಿ ಹಾಕಿದ್ರೆ ಈ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಇದೊಂದು. ಇನ್ನು ಈ ಸಂದರ್ಭದಲ್ಲಿ PM ಶ್ರೀ ಶಾಲೆ ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ, YV ಮಂಜುನಾಥ್, ಶ್ರೀನಿವಾಸ್, ಈಶ್ವರಪ್ಪ, ಪ್ರಭಾವತಿ, ನೇತ್ರ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ದೊಡ್ಡಬಳ್ಳಾಪುರದ ಒಕ್ಕಲಿಗರ ಭವನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಮೈತ್ರಿ ಸಭೆ ಆಯೋಜಿಸಲಾಗಿತ್ತು. ದೊಡ್ಡಬಳ್ಳಾಪುರದಲ್ಲಿ ಆಯೋಜಿಸಿದ್ದ ಮೈತ್ರಿ ಸಭೆಯ ನಂತರ ಮಾತನಾಡಿದ ರಾಜ್ಯ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ SM ಹರೀಶ್ ಗೌಡ, ಪ್ರದೀಪ್ ಈಶ್ವರ್ ವಿರುದ್ಧ ಕಿಡಿಕಾರಿದ್ರು. ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ ಮತ್ತು ಮಾಜಿ ಶಾಸಕ KP ಬಚ್ಚೇಗೌಡ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಹರೀಶ್ ಗೌಡ, ಕುಮಾರಣ್ಣನ ಬಳಿ ಬಂದ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗುವುದಿಲ್ಲ, ರಾಜಕೀಯ ಭವಿಷ್ಯ ಕೊಟ್ಟವರು ನೀವೆಂದು ಹೇಳಿದ್ರು. ಏನೇನು ಆಮಿಷಗಳಿಗೆ ಒಳಗಾಗಿದ್ದಾರೋ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಮುನೇಗೌಡರು ಮತ್ತು ಬಚ್ಚೇಗೌಡರು ಸರಿಯಾಗಿ ಚುನಾವಣೆ ನಡೆಸಿದ್ರೆ ಡಾಕ್ಟರ್ ಕೆ ಸುಧಾಕರ್ ಶಾಸಕರಾಗುತ್ತಿದ್ರು ಎಂದ್ರ. ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಅರೆ ಹುಚ್ಚನಿದ್ದಾನೆ, ಅವರು ಶುದ್ಧವಾಗಿ ಮಾತನಾಡಬೇಕು. ಸುಧಾಕರ್ 3 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಅವರದ್ದೇ ಆದ ಚಾಪನ್ನ ಮೂಡಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಮೇಲೆ ನಮಗೆ ಅಪಾರ ಗೌರವವಿದ್ದು, ಅರೆ ಹುಚ್ಚನಿಗೆ ಬುದ್ಧಿ ಹೇಳಿ, ಇಲ್ಲವಾದರೆ ನಾವು ಸಿಕ್ಕಿದ ಕಡೆ ಪಾಠ ಕಲಿಸುವ ಸಂದರ್ಭ ಬರುತ್ತೆ ಎಂದ್ರ. ಇನ್ನು ದೊಡ್ಡಬಳ್ಳಾಪುರ ಕ್ಷೇತ್ರದ ಪರವಾಗಿ ನಮ್ಮ ಬೇಡಿಕೆ ಇರುವುದು ಕಸದ ದೊಡ್ಡಬಳ್ಳಾಪುರ ನಿರ್ಮೂಲನೆ ಮಾಡುವುದು. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಿಂದ ದೊಡ್ಡ ತುಮಕೂರು ಕೆರೆಗೆ ಸೇರುತ್ತಿರುವ ವಿಷಯುಕ್ತ ನೀರನ್ನ ತಡೆಯುವುದು. ಕೊನಘಟ್ಟದಲ್ಲಿ KIADB ವಿರುದ್ಧ ರೈತರಿಗೆ ನ್ಯಾಯ ಒದಗಿಸುವುದು. ರೈತರಿಗೆ ಪರಿಹಾರ ಕೊಡಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಭೂಸ್ವಾಧೀನ ಪರಿಹಾರ ಕೊಡಿಸುವಲ್ಲಿ ಕಾಂಗ್ರೆಸ್ ಮುಖಂಡರು ಏಜೆಂಟ್ಗಳಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಎತ್ತಿನಹೊಳೆ ಯೋಜನೆಯಲ್ಲಿ ಪರಿಹಾರ ಎಲ್ಲಿನ ರೈತರಿಗೆ ನೀಡಬೇಕು. ಸಾಸಲು ಭಾಗದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಸ್ ಸೌಲಭ್ಯ ಒದಗಿಸುವುದು ಮತ್ತು ಕಾಲೇಜ್ ಸ್ಥಾಪಿಸುವ ಬಗ್ಗೆ ಮನವಿ ಮಾಡಲಾಗಿದೆ ಎಂದರು. ಇವತ್ತೇನು ಜಿಲ್ಲಾಧ್ಯಕ್ಷರು ಹೋಗ್ಬಿಟ್ರು ಅಂತ ಎಲ್ಲ ಮತಗಳು ಏನು ಹೋಗಲ್ಲ. ಇಶ್ಯೂ ಬೇಸ್ಡ್ ಇರೋದು ಇವತ್ತು ದೇಶದ ಲೆವೆಲಲ್ಲಿ ಇಶ್ಯೂಸ್ ಇರೋದು. ಇವಾಗ ಇಶ್ಯೂ ಬೇಸ್ಡ್ ಮಾತಾಡೋಣ ನಾವು. ಅವ್ರವ್ರ ವೈಯಕ್ತಿಕ ಫಲಾಪೇಕ್ಷೆಗೆ ಹೋಗಿರ್ಬೋದು. ಅವ್ರು 2 ದಿವಸದಿಂದ ಅದೇ ನೀವು ಯಾರೋ ಹೇಳಿದ್ರಲ್ಲ, ಅವ್ರು ಬಂದ್ಬಿಟ್ಟು ಕುಮಾರಣ್ಣನ ಹತ್ರ ನಾನು ಯಾವುದೇ ಕಾರಣಕ್ಕೆ ಹೋಗಿಲ್ಲಣ್ಣ, ರಾಜಕೀಯ ಭವಿಷ್ಯ ಕೊಟ್ಟವ್ರು ನೀವು ಅಂತ ನಮ್ಮ ಕಣ್ಣು ಮುಂದೆ ಹೇಳಿದ್ರು. ಆಮಿಷಗಳಿಗೆ ಒಳಗಾಗಿದ್ದಾರೋ ನೋಡೋಣ, ಮುಂದಿನ ದಿನಗಳು ಅವ್ರದ್ದು ಬಂಡವಾಳ ಗೊತ್ತಾಗ್ತದಲ್ಲ. ಅವರೇನಾದರೂ ಕರೆಕ್ಟಾಗಿ ಚುನಾವಣೆ ನಡೆಸಿದರೆ ಸನ್ಮಾನ್ಯ ಬಚ್ಚೇಗೌಡರು ಮತ್ತು ಮುನೇಗೌಡರು, ಸುಧಾಕರ್ ಸಾಹೇಬರು ಶಾಸಕರಾಗ್ತಿದ್ರಲ್ಲ. ನಮ್ಮ ಪಕ್ಷದೊಟ್ಟು 40-50 ಸಾವಿರ ಓಟಿತ್ತು, 19,000ಕ್ಕೆ ತಂದಿದ್ರು. ಅವರಿಂದ ಆಗಿದ್ದಿದ್ದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಯಾರೋ ಒಬ್ಬ ಅರೆ ಹುಚ್ಚ ಇದ್ದಾನಲ್ಲ ಚಿಕ್ಕಬಳ್ಳಾಪುರದಲ್ಲಿ, ಒಬ್ಬ ಅರೆ ಹುಚ್ಚ, ಇದನ್ನು ಬರ್ಕಳಿ ಇಂಪಾರ್ಟೆಂಟ್ ಹೇಳ್ತೀನಿ. ಅವರು ಸ್ವಲ್ಪ ನ್ಯಾಲ್ಗೆಯನ್ನು ಭಾಳ ಶುದ್ಧವಾಗಿ ಮಾತಾಡಬೇಕು. ಸುಧಾಕರ್ ಸಾಹೇಬರು 3 ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿ, 1 ಬಾರಿ ರಾಜ್ಯ ಸಚಿವರಾಗಿ ಅವರದೇ ಆದ ಒಂದು ಚಾಪುಗಾಲು ಹೊಡಿಸಿದ್ದಾರೆ. ನಾನು ಕಾಂಗ್ರೆಸ್ನ ಹೈಕಮಾಂಡ್ಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಹಿರಿಯರಿದ್ದೀರಿ ನೀವು, ನಮಗೂ ಸಹ ನಿಮ್ಮ ಮೇಲೆ ಅತ್ಯಂತ ಗೌರವ ಇದೆ. ನೀವು ದಯವಿಟ್ಟು ಆ ಅರೆ ಹುಚ್ಚನಿಗೆ ಸ್ವಲ್ಪ ಬುದ್ಧಿ ಹೇಳಿ. ನಿಮ್ಮ ಪಕ್ಷ ಒಳಿತಿಗಾಗಿ ಹೇಳ್ತಾ ಇದ್ದೀವಿ, ನಮಗೇನು ವೈಯಕ್ತಿಕ ಅಲ್ಲ. ನಾವು ಸಿಕ್ಕಿದ ಕಡೆ ಪಾಠ ಕಲಿಸ್ತೀವಿ, ಎಲ್ಲಿದೆ ಅಂತ ಸಂದರ್ಭಗಳು ಬಂದಾಗ ಪಾಠ ಕಲಿಸ್ತೀವಿ. ನೀವು ಸ್ವಲ್ಪ ಬುದ್ಧಿವಂತಿಕೆಯನ್ನು ಅವ್ರಿಗೆ ಹೇಳಿ ಅಂತ ಹೇಳಿ ನಿಮ್ಗಳ ಮುಖಾಂತರ ಹೇಳ್ತಾ ಇದ್ದೀವಿ. ನಾನು ಹೇಳ್ದಂಗೆ 2 ಇಂಪಾರ್ಟೆಂಟ್ ಇಶ್ಯೂ, ಕಸದ ದೊಡ್ಡಬಳ್ಳಾಪುರವನ್ನು ನಿರ್ಮೂಲನೆ ಮಾಡಲಿ, KIADB ಇಶ್ಯೂಸು ದೊಡ್ಡ ತುಮಕೂರ್ದು ಬಾಶೆಟ್ಟಹಳ್ಳಿದು ನಿರ್ಮೂಲನೆ ಮಾಡಲಿ. ಆಮೇಲೆ ನಮ್ಮ ಸಾಸ್ಲು ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ಒಂದು ಕಾಲೇಜು, ಪದವಿ ಪೂರ್ವ ಕಾಲೇಜ್ ಬೇಕು. ಇವನ್ನೆಲ್ಲ ಮಾಡಿ ಅಂತ ನಾವು ಮನವಿ ಕೊಟ್ಟಿದ್ದೀವಿ. ಮುಂದಿನ ಸಭೆಗಳಲ್ಲೂ ಮನವಿ ಕೊಡ್ತೀವಿ. ಕೊನಗಟ್ಟದ KIADB ಇಶ್ಯೂ, ಕೊನಗಟ್ಟದ್ದು ಏನು ರೈತರುಗಳು ಪಾಪ ಬೀದಿಲಿ ಬಂದಿದ್ದಾರೆ ಇವತ್ತು, ಅವ್ರನ್ನ ಕಾಪಾಡೋಕ್ಕೆ ಕಾಂಗ್ರೆಸ್ಸು ಸಂಪೂರ್ಣವಾಗಿ ವಿಫಲರಾಗಿದೆ. ಅಲ್ಲಿನ ಕಾಂಗ್ರೆಸ್ ನಾಯಕರುಗಳು, ಮುಖಂಡರುಗಳ ಭಾಗದ ಮುಖಂಡರುಗಳು ಏಜೆಂಟ್ರುಗಳಂತೆ KIADBಲಿ ಕಾರ್ಯನಿರ್ವಹಿಸ್ತಾರೆ. ಇದಕ್ಕೆಲ್ಲ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡ್ತೀವಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.
ಇವತ್ತೇನು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ. ಬಾಲಾಜಿ ಪಿ, ಮೊಬೈಲ್ ಸಂಖ್ಯೆ 8088893414. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅರಸೀಕೆರೆ ನಗರದ ಲಕ್ಷ್ಮೀಪುರ ಬಡಾವಣೆ ನಿವಾಸಿ HR ಮಂಜುನಾಥ್ ಮಾರ್ಚ್ 27ರಂದು ಸಂಜೆ ಮನೆಯಿಂದ ವಾಯುವಿಹಾರಕ್ಕೆ ಹೋದವರು ವಾಪಸ್ ಬಂದಿಲ್ಲ. ಆದರೆ ಇಂದು ಶವವಾಗಿ ಪತ್ತೆಯಾಗಿದ್ದಾರೆ.
ಮಂಜುನಾಥ್ ಅವರು ವಿಜಯ ಬ್ಯಾಂಕ್ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದರು. ವಾಯು ವಿಹಾರಕ್ಕೆ ಹೋಗಿ ವಾಪಸ್ ಬಂದಿರಲಿಲ್ಲ. ಅವರು ಬಳಸುತ್ತಿದ್ದ ಬೈಕ್ ಮತ್ತು ಮೊಬೈಲ್ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮತ್ತಿಹಳ್ಳಿ ಗೇಟ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಬಿಎಚ್ ರಸ್ತೆಯ ಬದಿ ಬಿದ್ದಿರುವುದು ಪತ್ತೆಯಾಗಿತ್ತು. ಆದರೆ ಈವರೆಗೂ HR ಮಂಜುನಾಥ್ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಅವರ ಪತ್ನಿ ಸರೋಜಾ ನಿಂಬಣ್ಣನವರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದರು. ಸೋಮವಾರ ಸಾಯಂಕಾಲ ವಾಯು ವಿಹಾರಕ್ಕೆ ಹೋದ ಜನರಿಗೆ ವಾಸನೆ ಬಂದ ಕಾರಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದರು. ಪೊಲೀಸರು ಪರಿಶೀಲನೆ ನಡೆಸಿದಾಗ ಕಾಣೆಯಾಗಿರುವ ಮಂಜುನಾಥ್ ಅವರ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮಂಗಳವಾರ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹಾಗೂ ಮೈಸೂರು ಮತ್ತು ಹಾಸನದ ವಿಶೇಷ ತಜ್ಞರ ತಂಡದೊಂದಿಗೆ ಶವ ಪರಿಶೀಲಿಸಿ ಆಂಬ್ಯುಲೆನ್ಸ್ ಮುಖಾಂತರ ಹಾಸನಕ್ಕೆ ಕಳುಹಿಸಿಕೊಡಲಾಯಿತು. ನಂತರ ಮಂಜುನಾಥ್ ಅವರ ಮಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ತಂದೆಯವರು ಪ್ರತಿದಿನ ಸಂಜೆ ಕಂತೆನಹಳ್ಳಿ ಪಾರ್ಕ್ ಹತ್ತಿರ ವಾಕಿಂಗ್ಗೆ ಹೋಗುತ್ತಿದ್ದರು. ಅವರು ಆಭರಣಗಳನ್ನು ಧರಿಸುತ್ತಿದ್ದ ಕಾರಣ ಯಾರೋ ದುಷ್ಕರ್ಮಿಗಳು ಕೊಲೆ ಮಾಡಿ ಬೇಲಿಯ ಮಧ್ಯೆ ಹಾಕಿ ಹೋಗಿರುವುದಾಗಿ ದೂರು ದಾಖಲಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ASI ರಂಗಸ್ವಾಮಿ, ಗಿರೀಶ್, ಡ್ರೈವರ್ ಸಿದ್ದೇಶ್, ಕೇಶವ ಹಾಜರಿದ್ದರು. ಚಂದ್ರು ಯಾದವ್, CTV ನ್ಯೂಸ್, ಅರಸೀಕೆರೆ. ಬೀದರ್ ಜಿಲ್ಲೆಯ ಜನವಾಡ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿ ರಾಜಪ್ಪ ಅವರ ಮಗಳು ಡಾಕ್ಟರ್ ದಿವ್ಯಾ ಗಡಿ ಭದ್ರತಾ ಸೇನೆ ಅಸಿಸ್ಟೆಂಟ್ ಕಮಾಂಡರ್ ಆಗಿ ಆಯ್ಕೆಯಾಗಿದ್ದಾರೆ. ಪೊಲೀಸ್ ಸಿಬ್ಬಂದಿ ರಾಜಪ್ಪ ಅವರ ಮಗಳು ಡಾಕ್ಟರ್ ದಿವ್ಯಾ ಗಡಿ ಭದ್ರತಾ ಸೇನೆ ಅಸಿಸ್ಟೆಂಟ್ ಕಮಾಂಡರ್ ಆಗಿ ಆಯ್ಕೆಯಾಗಿರುವುದು ಪೊಲೀಸ್ ಮಕ್ಕಳಿಗೆ ಪ್ರೇರಣೆಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SL ಚೆನ್ನಬಸವಣ್ಣ ಹೇಳಿದ್ದಾರೆ. ಪೊಲೀಸ್ ಧ್ವಜ ದಿನಾಚರಣೆ ನಿಮಿತ್ತ ಇಂದು ಬೀದರ್ ನಗರದ ಪೊಲೀಸ್ ಮೈದಾನದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಪೊಲೀಸ್ ಧ್ವಜಾರೋಹಣ ನೆರವೇರಿಸಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಈ ವೇಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಬೀದರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕ SL ಚೆನ್ನಬಸವಣ್ಣ, ಬೀದರ್ ಜಿಲ್ಲೆಯ ಜನವಾಡ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿ ರಾಜಪ್ಪ ಅವರ ಮಗಳು ಡಾಕ್ಟರ್ ದಿವ್ಯಾ ಗಡಿ ಭದ್ರತಾ ಸೇನೆ ಅಸಿಸ್ಟೆಂಟ್ ಕಮಾಂಡರ್ ಆಗಿ ಆಯ್ಕೆಯಾಗಿರುವುದು ಪೊಲೀಸ್ ಮಕ್ಕಳಿಗೆ ಪ್ರೇರಣೆಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತ ಕೋರುತ್ತೇನೆ. ಸ್ನೇಹಿತರೆ, ಈ ಪೊಲೀಸ್ ಫ್ಲಾಗ್ ಡೇ ಆಚರಣೆ ಮಾಡುವಂತಹ ಹಿನ್ನೆಲೆ ಏನಂದ್ರೆ ಏಪ್ರಿಲ್ 2, 1965ರಂದು ಪೊಲೀಸ್ ಯೂನಿಫಾರ್ಮ್ ಕಾಯ್ದೆ ಜಾರಿಗೆ ಬಂದಿರುತ್ತದೆ. ಈ ದಿನದ ನೆನಪಿಗಾಗಿ ನಾವು ಪ್ರತಿ ವರ್ಷ ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ದಿನದ ಸವಿ ನೆನಪಿಗಾಗಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವಂತಹ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗಾಗಿ ಪೊಲೀಸ್ ಇಲಾಖೆ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಘಟಕವು ಕೂಡ ಎಲ್ಲ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಕೈಗೊಂಡಿದ್ದೇವೆ. ಪೊಲೀಸ್ ಪರಿವಾರದವರಿಗೆ ಸರ್ಕಾರ ಆಯೋಜಿಸಿರುವ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ತಿಳಿಸಿ ಈ ವರ್ಷ ನಿವೃತ್ತಿ ಹೊಂದಿರುವ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ರ. ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಪರೇಡ್ ಗೌರವ ವಂದನೆ ಸ್ವೀಕರಿಸಿದ್ರ. ಜಿಲ್ಲೆಯ ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಇತ್ತೀಚೆಗೆ ನಿವೃತ್ತಿ ಹೊಂದಿರುವ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ಕಂದಾಯ ಇಲಾಖೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತರಾದ BM ನಾಗರಾಜು ಅವರನ್ನು ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಬಾಗೇಪಲ್ಲಿ ತಾಲೂಕು ಆಡಳಿತ ಕಚೇರಿ ನ್ಯಾಯಾಲಯ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಬೀಳ್ಕೊಡುವ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿದ ಅವರು 25 ವರ್ಷಗಳ ಸೇವೆಯಲ್ಲಿ ಹಿರಿಯ ಅಧಿಕಾರಿಗಳ ಸಹಕಾರದಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸಲು ಸಾಧ್ಯವಾಯಿತು ಎಂದು ಹೇಳಿದರು. ಬೀಳ್ಕೊಡುಗೆ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಪ್ರಶಾಂತ್ K. ಪಾಟೀಲ್ ಮಾತನಾಡಿ,
ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಆಗಲೇಬೇಕು. ಪ್ರಾಮಾಣಿಕತೆಗೆ ಪ್ರತಿಫಲ ಇದ್ದು ಸುದೀರ್ಘವಾಗಿ 25 ವರ್ಷ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿದ ಬಿಎಂ ನಾಗರಾಜು ಸಾಕ್ಷಿ ಎಂದರು. ಈ ಸಂದರ್ಭದಲ್ಲಿ ಬಿಎಂ ನಾಗರಾಜು, ಧರ್ಮಪತ್ರಿ ರಾಮದೇವಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ, ಸಿರಸ್ತೆದಾರ್ ಮಂಜುನಾಥ್, ರಾಜಶ್ವ ನಿರೀಕ್ಷಕರಾದ ವೇಣುಗೋಪಾಲ್, ಸಾಕ್ಷರತಾ ಆಂದೋಲನ ಶಿವಪ್ಪ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಬಿಜೆಪಿ ಮಹಿಳೆ, ಯುವ, ಬಡವರ ವಿರೋಧಿ ಪಕ್ಷವಾಗಿದೆ. ಕೇಂದ್ರ ಸರ್ಕಾರ ಕೇವಲ ದೇಶದ ಅಭಿವೃದ್ಧಿಗೆ ಮಾರಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ. ಆದರೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಕೇವಲ 2 ತಿಂಗಳಲ್ಲಿ ಪೂರೈಸಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಹೇಳಿದರು. ದೊಡ್ಡಬಳ್ಳಾಪುರದ ಒಕ್ಕಲಿಗರ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇವೆ ಎಂದು ಹೇಳುವ ಬಿಜೆಪಿಗೆ ಸೋಲಿನ ರುಚಿ ತೋರಿಸಬೇಕು. ಕೋವಿಡ್ ಸಮಯದಲ್ಲಿ ಲಕ್ಷಾಂತರ ಜನಕ್ಕೆ ಬೆಡ್ ಸಿಗಲಿಲ್ಲ, ವೈದ್ಯರು ಸಿಗಲಿಲ್ಲ. ಅಂತಹ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಬಿಜೆಪಿ ನಾಯಕರೇ ಟೀಕೆ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ದ್ವೇಷ ರಾಜಕೀಯ ಮುಗಿದು ಕಳೆದ 10 ತಿಂಗಳಿಂದ ಒಂದು ಕೇಸ್ ಇಲ್ಲ. ಪೊಲೀಸ್ ಠಾಣೆ, ಕೋರ್ಟ್ಗೆ ಅಲೆಯುವ ಪರಿಸ್ಥಿತಿ ಇಲ್ಲ. ಈ ಹಿಂದೆ ಯುವಕರನ್ನ ಟಾರ್ಗೆಟ್ ಮಾಡಿ ಜೈಲಿಗೆ ಕಳಿಸುತ್ತಿದ್ದರು ಎಂದರು. ದೊಡ್ಡಬಳ್ಳಾಪುರಕ್ಕೆ ಮೆಟ್ರೋ ಯೋಜನೆ ಜಾರಿಗೆ ಕ್ರಮ ತೆಗೆದುಕೊಳ್ಳಲಾಗುವುದು. ಎತ್ತಿನ ಹೊಳೆ ಶುರು ಮಾಡಿದ್ದು ಕಾಂಗ್ರೆಸ್, ಮುಕ್ತಾಯ ಮಾಡುವುದು ಕಾಂಗ್ರೆಸ್ ಎಂದರು. ಒಂದ್ ಕಡೆ ಬಿಜೆಪಿಯ ಎಲ್ಲ ಕಾರ್ಯಕರ್ತರು, ಬಿಜೆಪಿಯ ಎಲ್ಲ ನಾಯಕರು ಅವರ ವಿರುದ್ಧ 5,000 ಕೋಟಿ 30,000 ಕೋಟಿ ಈ ಒಬ್ಬರು ವ್ಯಕ್ತಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಬರ್ತಿದ್ದಾರೆ. ಇವರು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ. ಕಾಂಗ್ರೆಸ್ ನಾಯಕರು ಯಾವುದ್ರ ಬಗ್ಗೆ ಟೀಕೆ ಮಾಡ್ತಾರೆ ಅಂತ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೋ ಬ್ಯಾಕ್ ಅಂತ ಅಭಿಯಾನ ಮಾಡಿರೋದು ಈ ಒಬ್ಬರೇ, ಈ ರಾಜ್ಯದಲ್ಲಿ ಈ ಒಬ್ಬರೇ ಒಬ್ಬರು ಆಪರೇಟ್ ಆಗ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರ ಇದೆ. 4 ವರ್ಷ ಇಲ್ಲಿ ನಮ್ಮ ವೆಂಕಟಪ್ಪ ಸ್ವಾಮಿ ಇದ್ದಾರೆ, ಮತ್ತೆ ನಮ್ಮೆಲ್ಲ ಹಿರಿಯ ನಾಯಕರುಗಳೆಲ್ಲ ಇದ್ದಾರೆ, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳು, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಎಲ್ಲರೂ ಇದ್ದಾರೆ. ದೊಡ್ಡಬಳ್ಳಾಪುರಕ್ಕೆ ಮೆಟ್ರೋ ಪ್ರಾಜೆಕ್ಟ್ ಬರಲೇಬೇಕು ಅಂತ ವೆಂಕಟಪ್ಪ ಸಾಹೇಬರು ಹೆಚ್ಚಿನ ಹೋರಾಟ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದ ಮೆಟ್ರೋ ಬಂದ್ರೆ ಬೆಂಗಳೂರು ಕನೆಕ್ಟ್ ಆದಂಗೆ ಆಗುತ್ತೆ. ಎಲ್ಲ ನಾಯಕರ ಒಂದು ಆಸೆ ಇದು. ನಾವು ಖಂಡಿತ ಎಲ್ಲರೂ ಬಂದಿದೆ. ಇನ್ನು ಕೆಲವು ವರ್ಷಗಳಲ್ಲಿ ದೊಡ್ಡಬಳ್ಳಾಪುರ ತಲುಪೋ ಕೆಲಸ ಬರೀ ಕಾಂಗ್ರೆಸ್ ಪಕ್ಷ ಮಾಡಕ್ಕಾಗುತ್ತೆ. ಯಾರ ಕೈಯಲ್ಲಿ ಕೆಲಸ ಈ ಒಂದು ಕಾರ್ಯಕ್ರಮ ಸಾಧ್ಯವಾಗಲ್ಲ. ಇನ್ನೊಂದ್ಸಲ ಕಳೆಗಳಿಂದ ಮನವಿ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೆಂಕಟರಾಮ ಸಾಹೇಬರಿಗೆ ಮತ್ತು ಎಲ್ಲ ನಮ್ಮ ಹಿರಿಯ ನಾಯಕರಿಗೆ ಧನ್ಯವಾದ ಹೇಳಿ, ಮತ್ತು ಕಡೆಗಾಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ಶುರು ಮಾಡಿದ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಮುಗಿಸುವುದು ಕಾಂಗ್ರೆಸ್ ಸರ್ಕಾರನೇ. ಸ್ವಲ್ಪ ಕುಡಿಯುವುದರಿಂದ ಅಭಾವ ಎಲ್ಲ ಕಡೆ ಆಗಿದೆ, ಬೆಂಗಳೂರಲ್ಲೂ ಆಗಿದೆ, ಇಡೀ ನಮ್ಮ ದೇಶದಲ್ಲೂ ಸ್ವಲ್ಪ ನೀರಿನ ವ್ಯವಸ್ಥೆ ಪ್ರಾಬ್ಲಮ್ಗಳಾಗಿದೆ. ಇದಕ್ಕೆ ಒಂದೇ ಸೊಲ್ಯೂಷನ್ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ನಾಯಕರು. ಧನ್ಯವಾದ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, 28 ಲೋಕಸಭಾ ಕ್ಷೇತ್ರದಲ್ಲಿ 9 ಯುವ ಮುಖಂಡರಿಗೆ ಕಾಂಗ್ರೆಸ್ ಮಣೆ ಹಾಕುವ ಮೂಲಕ ಮುಂದಿನ ಪೀಳಿಗೆಗೆ ನಾಂದಿ ಹಾಡಿದೆ. ರಾಜ್ಯದ ಸುಮಾರು 4.5 ಕೋಟಿ ಜನ ಕಾಂಗ್ರೆಸ್ ಯೋಜನೆಗಳು ತಲುಪುತ್ತಿವೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ರಕ್ಷಾ ರಾಮಯ್ಯಗೆ ಟಿಕೆಟ್ ನೀಡಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಆಂಜಿನಪ್ಪ ಪುಟ್ಟೂರ್ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕೃಷ್ಣ ಬೈರೇಗೌಡ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಮ್ಮುಖದಲ್ಲಿ ಅಧಿಕೃತವಾಗಿ ಪುಟ್ಟು ಆಂಜಿನಪ್ಪ ಕಾಂಗ್ರೆಸ್ ಸೇರ್ಪಡೆಯಾದರು. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಾವುಟ ನೀಡುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿ, ಚಿಕ್ಕಬಳ್ಳಾಪುರ, ಕೋಲಾರ 2 ಜಿಲ್ಲೆಗಳಲ್ಲಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಎಂದು ಸಲಹೆ ನೀಡಿದರು. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ಸೇ ದೇಶದ ಶಕ್ತಿ. ಕಾಂಗ್ರೆಸ್ ಕೂಡ ಜನರ ಶಕ್ತಿ.
ಹಸ್ತ ಬದುಕಿನ ಒಂದು ದೊಡ್ಡ ಶಕ್ತಿ. ಕಾಂಗ್ರೆಸ್ ಎಂದರೆ ಎಲ್ಲ ನದಿಗಳ ಒಂದು ದೊಡ್ಡ ಸಂಗಮ. ಹಂಗೆ ಇವತ್ತು ನಾವೆಲ್ಲ ಈ ಕಾಂಗ್ರೆಸ್ ಸೇರ್ತಾ ಇರೋದು ಒಂದು ದೊಡ್ಡ ಸಮುದ್ರಕ್ಕೆ ನೀವೆಲ್ಲ ಸೇರ್ತಾ ಇದ್ದೀರಿ. ಕಾಂಗ್ರೆಸ್ನ ದೇಗುಲ, ಈ ಒಂದು ದೇಗುಲದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದಕ್ಕೆ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಇವತ್ತು ತಾವೆಲ್ಲ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸ ತಾವು ಮಾಡ್ತಾ ಇದ್ದೀವಿ. ನಮ್ಮ ಹಸ್ತ ಚಿಹ್ನೆ ಏನು ತಮ್ಮ ಶಾಲ್ನಲ್ಲಿದೆ, ಇದು ಕೇವಲ ಗುರುತಲ್ಲ, ಇದು ನಮ್ಮ ನೇಗಿಲ ರೈತರ ಈ ನೇಗಿಲು ಕೂಡ ಹಿಡಿಯುವಂತ ಒಂದು ಹಸ್ತ. ಇದು ಕಾರ್ಮಿಕರಿಗೆ ಶ್ರಮ ಕೊಡುವಂತ ಒಂದು ಶ್ರಮದ ಹಸ್ತ. ಇದು ಮಹಿಳೆಯರಿಗೆ ಒಂದು ಶಕ್ತಿಯ ಹಸ್ತ, ಯುವಕರು ಕೂಡ ಒಂದು ಭವಿಷ್ಯದ ಹಸ್ತ. ಯಾವ ಸ್ವಾಮಿಗಳು ನೋಡಿ, ಯಾರನ್ನೇ ಭೇಟಿ ಮಾಡಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ನೋಡಿ, ಈಶ್ವರನ್ ನೋಡಿ, ಎಲ್ಲ ಈ ಹಸ್ತದಿಂದನೇ ನಿಮ್ಮೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡ್ತಾರೆ. ಇದು ಯಾವ ದೇವಾಲಯಕ್ಕೆ ಹೋಗ್ಲಿ, ಲಕ್ಷ್ಮಿ ನೋಡ್ಲಿ, ಸರಸ್ವತಿ ನೋಡ್ಲಿ, ಈಶ್ವರನ್ ನೋಡ್ಲಿ, ಯಾರು ನೋಡ್ಲಿ, ಕೊನೆಗೆ ಮೂಲ ಈ ಹಸ್ತ. ಈ ಹಸ್ತದ ಚಿಹ್ನೆ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಸ್ತದ ಚಿಹ್ನೆ ತಾವು ನಂಬ್ಕೊಂಡು ಈ ರಾಷ್ಟ್ರ ಧ್ವಜ, ಕಾಂಗ್ರೆಸ್ ಪಕ್ಷದ ಧ್ವಜ, ಬಹಳ ಉತ್ಸಾಹದಿಂದ ನಮ್ಮ ಕಾಂಗ್ರೆಸ್ನ ಶಾಲನ್ನ ಹಾಕಿಸ್ಕೊಳ್ಳಿಕ್ಕೆ ಬಹಳ ಮುಂದಾಗಿ ಬಂದ್ರಿ. ನಾನು ಎಲ್ಲರೂ ಕೂಡ ಈ ಶಾಲನ್ನ ಹಾಕಕ್ಕಾಗ್ಲಿಲ್ಲ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗ್ರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್.
ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಹೊರವಲಯದ ರೈಲ್ವೆ ನಿಲ್ದಾಣದ ಬ್ರಿಡ್ಜ್ಗೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಸುಮಾರು 30 ವರ್ಷದ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದ್ದು, ಕಳೆದ ರಾತ್ರಿ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಇಂದು ಕೊಲಿಯೋ ಆತ್ಮಹತ್ಯೆ ಅನ್ನೋ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದುವರಿದ ಕಾಂಗ್ರೆಸ್ ದ್ವಂದ್ವ ನೀತಿ. ಕೆಸಿ ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ವಿಚಾರದಲ್ಲಿ ಸಚಿವರ ದ್ವಂದ್ವ ನೀತಿ. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ. ತ್ಯಾಗದ ಸಂಕೇತವೇ ಧ್ವಜ ದಿನಾಚರಣೆ ಎಂದ ಪೊಲೀಸ್ ಅಧಿಕಾರಿಗಳು. ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಿ. ಬಾಗೇಪಲ್ಲಿ ಪಿಎಂ ಶ್ರೀ ವಿಜ್ಞಾನ ತಜ್ಞರ ನೇರ ಸಂವಾದ. ದೊಡ್ಡಬಳ್ಳಾಪುರದಲ್ಲಿ ಮೈತ್ರಿ ಸಭೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಜೆಡಿಎಸ್ ಮುಖಂಡರ ಆಕ್ರೋಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.